ನಮಸ್ಕಾರ ಸ್ನೇಹಿತರೆ. ಪೂರ್ವಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಅದು ಎಲ್ಲರ ಕಷ್ಟ ಸುಖಗಳಿಗೆ ನಿಲಯವಾಗಿತ್ತು. ಆ ಹಳ್ಳಿಯಲ್ಲಿ ನಾರಾಯಣ ಭಟ್ಟ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆತ ತುಂಬಾ ಬಡವ, ದರಿದ್ರದಲ್ಲಿ ಮುಳುಗಿ ಹೋಗಿದ್ದ. ಹೆಂಡತಿ ಮಕ್ಕಳನ್ನು ಪೋಷಿಸಲಾರದೆ ದೇಶಾಂತರ ಹೊರಟು ಹೋದ. ಆ ರೀತಿ ಹೋಗುತ್ತಿದ್ದ ಅವನಿಗೆ ಒಂದು ಕಾಡು ಕಾಣಿಸಿತು. ಕಾಡಿನೊಳಗೆ ಹೋದ. ಅಲ್ಲಿ ಕೆಲವು ಋಷಿ ಮುನಿಗಳು ತಪಸ್ಸು ಮಾಡುತ್ತಿದ್ದರು. ಅವರನ್ನು ನೋಡಿದ ನಾರಾಯಣ ಭಟ್ಟ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಯೊಳಗೆ ಸ್ನಾನ ಮಾಡಿ ಬಂದು ಋಷಿ ಮುನಿಗಳ ಮುಂದೆ ನಿಂತುಕೊಂಡು ಕೈ ಜೋಡಿಸಿ ನಮಸ್ಕರಿಸಿದ. ಆಗ ಮುನಿಗಳು, ಯಾರಪ್ಪ ನೀನು? ಕ್ರೂರ ಮೃಗಗಳು ಸಂಚರಿಸುವ ಕಾಡಿಗೆ ನೀನೇಕೆ ಬಂದೆ ಎಂದು ಕೇಳಿದರು. ಮುನಿಗಳೇ, ನನ್ನ ಹೆಸರು ನಾರಾಯಣ ಭಟ್ಟ. ನಾನೊಬ್ಬ ಬಡ ಬ್ರಾಹ್ಮಣ. ಹೆಂಡತಿ ಮಕ್ಕಳನ್ನು ಸಾಕಲಾರದೆ ದೇಶಾಂತರ ಹೋಗುತ್ತಿದ್ದೆ. ದಾರಿಯಲ್ಲಿ ನಿಮ್ಮ ದರ್ಶನವಾಯಿತು. ನಿಮ್ಮ ದರ್ಶನದಿಂದ ನಾನು ಪುನೀತನಾದೆ. ನಾನಿನ್ನು ಹೋಗಿ ಬರುತ್ತೇನೆ ಎಂದು ಹೇಳಿದ. ಏನಪ್ಪ, ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನೇ ನಂಬಿ ಬದುಕುತ್ತಿದ್ದಾರೆ. ಅವರನ್ನು ಬಿಟ್ಟು ನೀನು ಬರಬಹುದೇ? ನಿನಗೆ ನಾವೊಂದು ಕತೆ ಹೇಳುತ್ತೇವೆ. ಆ ಕತೆ ಶ್ರೀರಾಮನದು. ನೀನು ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿ ಈ ಕತೆ ಕೇಳಿದರೆ ನಿನಗೆ ಸಕಲೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಕಷ್ಟದಲ್ಲಿರುವವರು ಭಕ್ತಿಯಿಂದ ಈ ಕತೆ ಕೇಳಿದರೆ ಅವರ ಕಷ್ಟಗಳು ದೂರಾಗಿ ಸುಖ ಅನುಭವಿಸುತ್ತಾರೆ. ಅವಿವಾಹಿತರಿಗೆ ವಿವಾಹವಾಗುತ್ತದೆ. ಅಷ್ಟ ದರಿದ್ರರು ಕೂಡ ಧನವಂತರಾಗುತ್ತಾರೆ. ಕಿವುಡರಿಗೆ ಕಿವಿ ಕೇಳಿಸುತ್ತದೆ. ಕುರುಡರಿಗೆ ಮತ್ತೆ ನೋಟ ಬರುತ್ತದೆ. ದೇಹದಲ್ಲಿ ಯಾವ ಲೋಪವಿದ್ದರೂ ಹೋಗುತ್ತದೆ. ಶತ್ರುಗಳು ಮಿತ್ರರಾಗುತ್ತಾರೆ. ಯಾವ ವಸ್ತುಗಳನ್ನಾದರೂ ಕಳೆದುಕೊಂಡಿದ್ದರೆ ಅದು ಮತ್ತೆ ನಿಮ್ಮ ಕೈ ಸೇರುತ್ತದೆ. ತೀರ್ಥಯಾತ್ರೆಗಳು ಮಾಡುವ ಅದೃಷ್ಟ ಬರುತ್ತದೆ. ದೈವ ದರ್ಶನ ಪ್ರಾಪ್ತಿಯಾಗುತ್ತದೆ. ಈ ಲೋಕದಲ್ಲಿ ಎಲ್ಲಾ ಸುಖ ಅನುಭವಿಸಿದ ನಂತರ ವೈಕುಂಠ ಪ್ರಾಪ್ತಿ ಕಲಗುತ್ತದೆ. ಪೂರ್ವದಲ್ಲಿ ರಮೇಶ ಭಟ್ಟ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆತ ಶ್ರೀರಾಮನ ಪರಮಭಕ್ತ. ಆತನಿಗೆ ಒಂದು ಸಲ ಕಾಶಿ ದರ್ಶನ ಮಾಡಬೇಕು ಅನಿಸಿತು. ಹಾಗಾಗಿ ಮಗನಾದ ಕೇಶವ ಭಟ್ಟನನ್ನು ಕರೆದು, ಕುಮಾರ ಕೇಶವ, ನಾನು ಕಾಶಿಗೆ ಹೋಗಬೇಕೆಂದು ತೀರ್ಮಾನಿಸಿದ್ದೇನೆ. ನೀನು ಮಾತ್ರ ಜೀವನದಲ್ಲಿ ಶ್ರೀರಾಮನನ್ನು ಮರೆಯಬೇಡ ಎಂದು ಹೇಳಿ ಕಾಶಿಗೆ ಹೋದ. ಒಂದು ದಿನ ಕೇಶವ ಭಟ್ಟ ಸ್ನಾನ ಮಾಡಿ ಮಡಿ ಉಟ್ಟುಕೊಂಡು ಶ್ರೀರಾಮನ ಪೂಜೆ ಮಾಡಿ ತಾಯಿಯನ್ನು ಕರೆದು, ಅಮ್ಮ, ಶ್ರೀರಾಮನ ಕತೆ ಕೇಳುವಂತೆ ಬಾ ಎಂದು ಹೇಳಿದ. ಅವನ ತಾಯಿ, ನನಗೆ ಯಾವ ಕತೆ ಬೇಡ, ಬೇಕಾದಷ್ಟು ಕೆಲಸ ಇದೆ, ಮೊದಲು ಊಟ ತಿನ್ನುವಂತೆ ಬಾ ಅಂದಳು. ಕೇಶವ ಭಟ್ಟ ಮಾತ್ರ ಊಟ ತಿನ್ನದೆ ಸಂಜೆಯೂ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು, ಅಮ್ಮ, ಈಗಲಾದರೂ ಶ್ರೀರಾಮನ ಕತೆ ಕೇಳು ಬಾ ಅಂದ. ಅದಕ್ಕೆ ಅವನ ತಾಯಿ, ನಿನ್ನದೊಂದು ದೊಡ್ಡ ಗೋಳಾಯಿತು. ನಾನೀಗ ಹಾಲು ಹಿಂಡಬೇಕು, ಎಪ್ಪು ಹಾಕಬೇಕು, ಮೊಸರು ಕಡಿದು ಬೆಣ್ಣೆ ತೆಗೆಯಬೇಕು, ಬೆಣ್ಣೆ ಕಾಯಿಸಿ ತುಪ್ಪ ಮಾಡಬೇಕು, ಮೈ ಮೇಲೆ ಹಾಕಿರೋ ಒಡವೆಗಳನ್ನೆಲ್ಲ ಭದ್ರವಾಗಿ ಎತ್ತಿಟ್ಟು ನಿದ್ದೆ ಮಾಡಬೇಕು. ಇಷ್ಟೊಂದು ಕೆಲಸ ಇರುವಾಗ ಕತೆ ಕೇಳುತ್ತಾ ಯಾವ ರೀತಿ ಕುಳಿತುಕೊಳ್ಳಲು ಸಾಧ್ಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ತಾಯಿಯ ಮಾತುಗಳನ್ನು ಕೇಳಿದ ಕೇಶವ ಭಟ್ಟ ಈಕೆಗೆ ಅತಿ ಶೀಘ್ರವೇ ದರಿದ್ರ ಕಾಲ ಬರಲಿದೆ ಅಂದುಕೊಂಡ. ರಾತ್ರಿ ತಾಯಿ ಮಗ ಇಬ್ಬರು ಗಾಢವಾಗಿ ನಿದ್ದೆಗೆ ಜಾರಿದರು. ರಾತ್ರೋರಾತ್ರಿ ಕಳ್ಳರು ಮನೆಗೆ ನುಗ್ಗಿ ಇರೋ ಬರೋ ಚಿನ್ನಾಭರಣವನ್ನೆಲ್ಲ ದೋಚಿಕೊಂಡು ಹೋದರು. ತಿನ್ನುವುದಕ್ಕೂ ಕೂಡ ಮನೆಯಲ್ಲಿ ಏನೂ ಉಳಿದಿರಲಿಲ್ಲ. ಇದೆಲ್ಲವೂ ನನ್ನ ತಾಯಿಯ ಅಹಂಕಾರಕ್ಕೆ ಶ್ರೀರಾಮ ಕೊಟ್ಟ ಶಿಕ್ಷೆ ಅಂದುಕೊಂಡ ಕೇಶವ ಭಟ್ಟ ಇಲಿ ಬಿಲದೊಳಗೆ ಬಚ್ಚಿಟ್ಟಿದ್ದ ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಂಡು ಪ್ರತಿದಿನ ಭಿಕ್ಷೆ ಬೇಡುತ್ತಾ ಬಂದ ದವಸ ಧಾನ್ಯದಿಂದ ಅವನು, ಅವನ ತಾಯಿ ಹಾಗೂ ಅವನ ತಂಗಿ ಗಂಜಿ ಕುಡಿಯುತ್ತಾ ಜೀವನ ಮಾಡಲಾರಂಭಿಸಿದರು. ಕೆಲ ಕಾಲದ ಬಳಿಕ ನಾರಾಯಣ ಭಟ್ಟ ಕಾಶಿಯಿಂದ ಹಿಂದಿರುಗಿ ಮನೆಗೆ ಬಂದ. ಮನೆಯ ಪರಿಸ್ಥಿತಿ ನೋಡಿ ಮಗನನ್ನು ಕರೆದು ಇದೆಲ್ಲವೂ ಹೇಗಾಯಿತು ಎಂದು ಕೇಳಿದ. ಆಗ ಕೇಶವ ಭಟ್ಟ, ಅಪ್ಪ, ನೀವು ಹೇಳಿದಂತೆ ನಾನು ಶ್ರೀರಾಮನನ್ನು ಎಂದೂ ಕೂಡ ಮರೆತಿಲ್ಲ. ಆದರೆ ಅಮ್ಮ ರಾಮನ ಕತೆ ಕೇಳಲು ಬಾ ಅಂದರೆ ಬರಲಿಲ್ಲ, ಆರತಿ ತೆಗೆದುಕೊಳ್ಳಲು ಕೂಡ ಬರಲಿಲ್ಲ. ಆದ್ದರಿಂದಲೇ ನಮಗೆ ದರಿದ್ರ ಆವರಿಸಿತು. ಅಪ್ಪ, ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ನಮ್ಮ ದರಿದ್ರ ನೋಡಿ ಅವಳನ್ನು ಮದುವೆಯಾಗಲು ಯಾರೂ ಬರುತ್ತಿಲ್ಲ.
ನಾನೇ ಇವಳನ್ನು ಕರೆದುಕೊಂಡು ಹೋಗಿ ದಾರಿಯಲ್ಲಿ ಯಾರಾದರೂ ವರ ಸಿಕ್ಕರೆ ಕನ್ಯಾದಾನ ಮಾಡಿ ಬರುತ್ತೇನೆ ಎಂದು ಹೇಳಿ ಕೇಶವ ಭಟ್ಟ ತಂಗಿಯನ್ನು ಕರೆದುಕೊಂಡು ಹೋದ. ಆ ರೀತಿ ಹೋಗುತ್ತಿದ್ದ ಅವನಿಗೆ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ಕಾಣಿಸಿದ. ಆತನೊಂದಿಗೆ ಕೇಶವ ಭಟ್ಟ, ಪುಣ್ಯಾತ್ಮರೇ, ನನ್ನ ತಂಗಿಯನ್ನು ಕನ್ಯಾದಾನ ಮಾಡುತ್ತೇನೆ, ನೀವು ಇವಳನ್ನು ವಿವಾಹವಾಗುತ್ತೀರಾ ಎಂದು ಕೇಳಿದ. ನನಗೆ ಈಗಾಗಲೇ ಮದುವೆಯಾಗಿದೆ ಎಂದು ಹೇಳಿ ಆ ಬ್ರಾಹ್ಮಣ ಹೊರಟು ಹೋದ. ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಕೆಲವು ಮುನಿಗಳು ಕಾಣಿಸಿದರು. ಕೇಶವ ಭಟ್ಟ ಅವರೊಂದಿಗೆ, ಮುನಿಗಳೇ, ನಿಮ್ಮಲ್ಲಿ ಯಾರಾದರೂ ನನ್ನ ತಂಗಿಯನ್ನು ವಿವಾಹವಾಗುತ್ತೀರಾ ಎಂದು ಕೇಳಿದ. ಆ ಮುನಿಗಳಲ್ಲಿ ಒಬ್ಬ ಮುನಿ ಕೇಶವ ಭಟ್ಟನ ತಂಗಿಯನ್ನು ಅಲ್ಲೇ ಗಂಧರ್ವ ವಿವಾಹ ಮಾಡಿಕೊಂಡರು. ಅಲ್ಲಿಂದ ಕೇಶವ ಭಟ್ಟ ಮುಂದೆ ಹೋಗುತ್ತಿರುವಾಗ ಒಂದು ತುಳಸಿ ಕೋಟೆಯ ಮುಂದೆ ಒಬ್ಬಳು ಮಹಿಳೆ ಚಿಂತಿಸುತ್ತಾ ಕುಳಿತಿದ್ದಳು. ಕೇಶವ ಭಟ್ಟ ಆಕೆಯೊಂದಿಗೆ, ಅಮ್ಮ, ನೀವು ತುಂಬಾ ಚಿಂತೆಯಲ್ಲಿರುವಂತೆ ಕಾಣಿಸುತ್ತಿದ್ದೀರಿ, ಏನಾಯಿತು ಎಂದು ಕೇಳಿದ. ಆಗ ಆ ಮಹಿಳೆ, ಕುಮಾರ, ನನ್ನ ಗಂಡ ಕಾಶಿಗೆ ಹೋಗಿದ್ದಾರೆ, ಇನ್ನೂ ಹಿಂದಿರುಗಿ ಬರಲಿಲ್ಲ. ನನ್ನ ಮಗ ಕಾಡಿನಲ್ಲಿ ಜೇನು ತರಲು ಹೋಗಿ ಇನ್ನೂ ಹಿಂದಿರುಗಿ ಬರಲಿಲ್ಲ ಅಂದಳು. ಆಗ ಕೇಶವ ಭಟ್ಟ, ಅಮ್ಮ, ನೀವು ಶ್ರೀರಾಮನಿಗೆ ಭಕ್ತಿಯಿಂದ ಪೂಜೆ ಮಾಡಿ, ಹಾಗೆ ಶ್ರೀರಾಮನಿಗೆ ಎಷ್ಟೋ ಇಷ್ಟವಾದ ಗೋಧಿ ಹಿಟ್ಟನ್ನು ಒಂದು ಸೇರು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತುಪ್ಪ ಹಾಗೂ ಸಕ್ಕರೆ ಹಾಕಿ ಹುರಿದು 5 ಉಂಡೆಗಳನ್ನು ತಯಾರಿಸಿ ನೈವೇದ್ಯ ಮಾಡಿ. ಆಗ ಕಾಶಿಗೆ ಹೋದಂತ ನಿಮ್ಮ ಗಂಡ ಹಿಂದಿರುಗಿ ಬರುತ್ತಾರೆ, ನಿಮ್ಮ ಮಗ ಈ ರಾಜ್ಯದ ರಾಜನಾಗುತ್ತಾನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಆ ಮಹಿಳೆ ಅದೇ ರೀತಿ ಮಾಡಿದಳು. ಇದು ಹೀಗಿರುವಾಗ ಒಂದು ದಿನ ಆ ರಾಜ್ಯದ ರಾಜ ಹಠಾತ್ತನೆ ಮೃತಪಟ್ಟ. ರಾಜನಿಗೆ ಇನ್ನೂ ವಿವಾಹವಾಗದ ಕಾರಣ ರಾಜ್ಯಕ್ಕೆ ವಾರಸ ಇರಲಿಲ್ಲ. ಹಾಗಾಗಿ ಆ ರಾಜ್ಯದ ಹಿರಿಯರು ಒಂದು ಆನೆಗೆ ಹೂವಿನ ಮಾಲೆ ಕೊಟ್ಟು, ಈ ರಾಜ್ಯವನ್ನು ಸಕ್ರಮವಾಗಿ ಪಾಲಿಸುವ ಸಾಮರ್ಥ್ಯ ಇರುವ ಒಬ್ಬ ವ್ಯಕ್ತಿಯ ಕೊರಳಿಗೆ ಈ ಹಾರವನ್ನು ಹಾಕು ಎಂದು ಹೇಳಿ ಕಳಿಸಿದರು. ಆ ಆನೆ ಸರಾಸರಿ ಕಾಡಿಗೆ ಹೋಗಿ ಆ ಮಹಿಳೆಯ ಮಗನ ಕೊರಳಿನಲ್ಲಿ ಹಾರ ಹಾಕಿ ಆತನನ್ನು ಮೇಲೆ ಕೂರಿಸಿಕೊಂಡು ಅರಮನೆಗೆ ಕರೆತಂದಿತು. ಅಷ್ಟರಲ್ಲಿ ಕಾಶಿಯಿಂದ ಅವಳ ಗಂಡ ಕೂಡ ಹಿಂದಿರುಗಿ ಬಂದ. ಆ ಮಹಿಳೆಯ ಮಗ ತಂದೆ ತಾಯಿಯನ್ನು ಅರಮನೆಗೆ ಕರೆಸಿಕೊಂಡ. ಆಗ ಅವನ ತಾಯಿ, ಕುಮಾರ, ಯಾರೋ ಒಬ್ಬ ಬ್ರಾಹ್ಮಣ ನನಗೆ ಶ್ರೀರಾಮನ ಪೂಜೆ ಮಾಡಿ ಗೋಧಿ ಹಿಟ್ಟಿನ ನೈವೇದ್ಯ ತಯಾರಿಸಿ ಇಡುವಂತೆ ಹೇಳಿದ. ನಾನು ಅದೇ ರೀತಿ ಮಾಡಿದೆ. ಆದ್ದರಿಂದಲೇ ನೀನು ರಾಜನಾದೆ. ನಿನ್ನ ತಂದೆ ಕಾಶಿಯಿಂದ ಹಿಂದಿರುಗಿ ಬಂದರು ಅಂದಳು. ಅಂದಿನಿಂದ ಅವರು ಮರೆಯದೆ ಶ್ರೀರಾಮನ ಪೂಜೆ ಮಾಡುತ್ತಾ ಬಂದರು. ಇನ್ನು ಕೇಶವ ಭಟ್ಟ ದಾರಿಯಲ್ಲಿ ಹೋಗುತ್ತಾ ಸುಸ್ತಾಗಿ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡ. ಅಲ್ಲೊಬ್ಬ ವೃದ್ಧ ಬ್ರಾಹ್ಮಣ ಬಂದು, ಯಾರಪ್ಪ ನೀನು? ಕ್ರೂರ ಮೃಗಗಳು ತಿರುಗಾಡುವ ಈ ಕಾಡಿನಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದರು. ಸ್ವಾಮಿ, ನನ್ನ ಹೆಸರು ಕೇಶವ ಭಟ್ಟ. ನಾನು ಶ್ರೀರಾಮನನ್ನು ಹುಡುಕಿಕೊಂಡು ಹೋಗುತ್ತಿದ್ದೇನೆ. ನನ್ನ ಕತೆ ಬಿಡಿ. ನಿಮಗೆ ಮೊದಲೇ ವಯಸ್ಸಾಗಿದೆ. ಕ್ರೂರ ಮೃಗಗಳು ತಿರುಗಾಡುವ ಜಾಗದಲ್ಲಿ ನಿಮಗೇನು ಕೆಲಸ ಎಂದು ಕೇಳಿದ. ನಾನೇ ಶ್ರೀರಾಮ ಅಂದರು ಆ ವೃದ್ಧ ಬ್ರಾಹ್ಮಣ. ಅದಕ್ಕೆ ಕೇಶವ ಭಟ್ಟ, ತಾತ, ನಾನು ಹಾಸ್ಯಕ್ಕೆ ನಗುವ ಸ್ಥಿತಿಯಲ್ಲಿಲ್ಲ, ದಯವಿಟ್ಟು ಹೊರಟು ಹೋಗಿ ಎಂದು ಹೇಳಿದ. ಆಗ ಆ ವೃದ್ಧ ಬ್ರಾಹ್ಮಣ ಕೂಡಲೇ ಶಂಖ ಚಕ್ರ ಗದಾಧರನಾಗಿ, ಪೀತಾಂಬರಧಾರಿಯಾಗಿ, ಕೋದಂಡ ರಾಮನಾಗಿ, ಸೀತಾ ಸಮೇತರಾಗಿ ದರ್ಶನ ಕೊಟ್ಟರು. ಕೇಶವ ಆ ಕೂಡಲೇ ಸೀತಾರಾಮರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು, ಪ್ರಭು ಶ್ರೀರಾಮ, ತಾಯಿ ಸೀತಾಮಾತೆ, ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ನನಗೆ ನಿಮ್ಮ ದರ್ಶನ ಭಾಗ್ಯ ಲಭಿಸಿತು. ನನ್ನ ತಂದೆ ತಾಯಿಗೂ ನಿಮ್ಮ ದರ್ಶನ ಭಾಗ್ಯ ಕೊಡಿ ಎಂದು ಕೇಳಿದ. ಅದಕ್ಕೆ ಶ್ರೀರಾಮ, ಕುಮಾರ, ನಾನು ಹೊರಗೆಲ್ಲೋ ಇರುವುದಿಲ್ಲ, ಭಕ್ತರ ಹೃದಯದೊಳಗೆ ನೆಲೆಸಿರುತ್ತೇನೆ. ಅವರ ಹಿಂದೆಯೇ ಇದ್ದು ಅವರನ್ನು ಮುನ್ನಡೆಸುತ್ತೇನೆ. ಆದರೆ ನಿನ್ನ ಕೋರಿಕೆಯ ಮೇರೆಗೆ ನಿನ್ನ ಮನೆಗೆ ನಾನು ಬರುತ್ತೇನೆ ಎಂದು ಹೇಳಿ ಮಾಯವಾದರು. ಕೇಶವ ಭಟ್ಟ ಅಲ್ಲಿಂದ ವೇಗವಾಗಿ ಮನೆಗೆ ಓಡಿಬಂದ. ಅವನ ಮನೆ ಮೊದಲಿನಂತೆ ಧನ ಧಾನ್ಯದಿಂದ ತುಂಬಿಕೊಂಡಿತ್ತು. ಕೇಶವ ಭಟ್ಟ ತಂದೆ ತಾಯಿಯೊಂದಿಗೆ ಸೀತಾರಾಮರು ಮನೆಗೆ ಬರುತ್ತಿದ್ದಾರೆ ಎಂದು ಹೇಳಿದ.
ಕೂಡಲೇ ಅವನ ತಂದೆ ತಾಯಿ ಆ ಹಳ್ಳಿಯೆಲ್ಲ ಅಲಂಕರಿಸಿ ಮುತ್ತಿನ ರಂಗೋಲಿ ಬಿಡಿಸಿ ರತ್ನಗಳಿಂದ ತೋರಣಗಳನ್ನು ಕಟ್ಟಿ ಚಿನ್ನ ಹಾಗೂ ಬೆಳ್ಳಿ ಮಣೆಗಳನ್ನು ಹಾಕಿ ಆನೆಗಳನ್ನು ಅಲಂಕರಿಸಿ ಬಾಳೆ ಗಿಡಗಳನ್ನು ಬಾಗಿಲಿನ ಎರಡೂ ಬದಿಗೆ ಕಟ್ಟಿ ಮಾವಿನ ಎಲೆ ತೋರಣಗಳನ್ನು ಕಟ್ಟಿ ಪಂಚಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿದರು. ಅಷ್ಟರಲ್ಲಿ ಸೀತಾರಾಮರು ಅಲ್ಲಿ ಪ್ರತ್ಯಕ್ಷವಾದರು. ಆಗ ರಮೇಶ ಭಟ್ಟ, ಅವನ ಹೆಂಡತಿ ಹಾಗೂ ಕೇಶವ ಭಟ್ಟ ಮೂವರು ಸೀತಾರಾಮರಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ಅವರನ್ನು ಆನೆಯ ಮೇಲೆ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಮಂಗಳಹಾರತಿ ಕೊಟ್ಟು ಸಕಲ ಉಪಚಾರಗಳನ್ನು ಮಾಡಿದರು. ಈ ಕಥೆಯನ್ನು ಮುನಿಗಳು ನಾರಾಯಣ ಭಟ್ಟನಿಗೆ ಹೇಳಿ, ನಾರಾಯಣ ಭಟ್ಟ, ನೀನು 5 ಗುರುವಾರಗಳು ಹಾಗೂ 5 ಭಾನುವಾರಗಳು ಕ್ರಮ ತಪ್ಪದೆ 1 ಸೇರು ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ತುಪ್ಪ ಹಾಕಿ ಉರಿದು ಅದರಲ್ಲಿ ಬೇಕಾದಷ್ಟು ತುಪ್ಪ ಹಾಗೂ ಸಕ್ಕರೆ ಬೆರೆಸಿ 5 ಉಂಡೆಗಳಾಗಿ ಮಾಡಿಕೊಂಡು ಶ್ರೀರಾಮನಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ 5 ಉಂಡೆಗಳನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಅಂದರು ಮುನಿಗಳು. ಅಯ್ಯ, ಅದೆಲ್ಲ ಮಾಡುವುದಕ್ಕೆ ನನ್ನ ಹತ್ತಿರ ಹಣವೆಲ್ಲಿದೆ ಅಂದ ನಾರಾಯಣ ಭಟ್ಟ. ನೀನು ಮನೆಗೆ ಹೋಗು, ಮನಸ್ಸಿದ್ದರೆ ಮಾರ್ಗ, ಹಣ ತಾನಾಗೆ ಸೇರುತ್ತದೆ ಅಂದರು ಮುನಿಗಳು. ನಾರಾಯಣ ಭಟ್ಟ ಮನೆಗೆ ಹೋಗಿ ನೋಡಿದ. ಆಶ್ಚರ್ಯಕರವಾಗಿ ಅವನ ಮನೆಯೊಳಗೆ ಧನ ಧಾನ್ಯಗಳು ತುಂಬಿ ತುಳುಕುತ್ತಿತ್ತು. ಆ ಹಣ ನೋಡಿದ ತಕ್ಷಣ ನಾರಾಯಣ ಭಟ್ಟ ತುಂಬಾ ಸಂತೋಷಿಸಿ, ಇನ್ನು ಮುಂದೆ ನಾನು ಕ್ರಮ ತಪ್ಪದೆ ಶ್ರೀರಾಮನ ಪೂಜೆ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡ. ಅದೇ ರೀತಿ ನಾರಾಯಣ ಭಟ್ಟ ತಪ್ಪದೆ ಶ್ರೀರಾಮನ ಪೂಜೆ ಮಾಡಿ ಗೋಧಿ ಹಿಟ್ಟಿನ ಉಂಡೆಯ ನೈವೇದ್ಯ ಮಾಡುತ್ತಾ ಬಂದ. ಕೆಲವೇ ದಿನಗಳಲ್ಲಿ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಅವನು ಊಹಿಸಿರದಷ್ಟು ಸಂಪತ್ತು ಅವನದಾಯಿತು. ಸ್ನೇಹಿತರೆ, ಈಗ ನಾನು ಹೇಳಿರುವಂತ ಈ ಕಥೆಯನ್ನ ಶ್ರೀರಾಮನ ಪೂಜೆ ಭಕ್ತಿಯಿಂದ ಮಾಡಿ, ಈ ಕಥೆಯನ್ನ ಕೂಡ ಭಕ್ತಿಯಿಂದ ಕೇಳಿ, ಗೋಧಿ ಹಿಟ್ಟು ಹುರಿದು ತುಪ್ಪ ಹಾಗೂ ಸಕ್ಕರೆ ಬೆರೆಸಿ ಉಂಡೆಗಳನ್ನು ಕಟ್ಟಿ ಅದನ್ನು ಶ್ರೀರಾಮನಿಗೆ ನೈವೇದ್ಯದಂತೆ ಸಮರ್ಪಿಸಿ, ಬಳಿಕ ಅದನ್ನು ಮನೆಯಲ್ಲಿ ಎಲ್ಲರೂ ಪ್ರಸಾದದಂತೆ ತಿಂದು 1 ಉಂಡೆಯನ್ನಾದರೂ ಬೇರೆ ಯಾರಿಗಾದರೂ ದಾನ ಕೊಡಬೇಕು. ಈ ರೀತಿ ಮಾಡಿದರೆ ಕೇಶವ ಭಟ್ಟನಿಗೆ ದರ್ಶನ ಕೊಟ್ಟು ಐಶ್ವರ್ಯ ಕೊಟ್ಟಂತೆ ನಮಗೂ ಕೂಡ ಆ ಸೀತಾರಾಮರ ದರ್ಶನ ಭಾಗ್ಯ ಹಾಗೂ ಐಶ್ವರ್ಯ ಲಭಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.